ಎಸ್ಟಿ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗೆದಿದೆ ಎಂದು ಡಿಎಚ್ ಪರಮೇಶ್ವರಪ್ಪ ಆರೋಪ ಮಾಡಿದ್ದಾರೆ. ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಎಸ್ಟಿ ಜನಾಂಗದ ಮತದಾರರು ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ಮೀಸಲಾತಿ ವಿಚಾರದಲ್ಲಿ ಸಮುದಾಯ ಐತಿಹಾಸಿಕ ದ್ರೋಹ ಎಸಗಿದೆ ಎಂದು ಬಿಜೆಪಿ ಮುಖಂಡ ಡಿಎಚ್ ಪರಮೇಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ನಾಯಕನಹಟ್ಟಿ ಸಮೀಪದ ಶ್ರೀ ಕಾವಲು ಆಂಜನೇಯ ದೇವಸ್ಥಾನ ಆವರಣದಲ್ಲಿ ನಡೆದ ನಾಯಕನಹಟ್ಟಿ ಮತ್ತು ತಳುಕು ಹೋಬಳಿಯ ನಾಯಕ ಜನಾಂಗ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಎಸ್ಟಿ ಜನಾಂಗಕ್ಕೆ 7.5% ಮೀಸಲಾತಿ ನೀಡಬೇಕಿತ್ತು. ಆದರೆ ಸರ್ಕಾರ ಕೇವಲ 3.5% ಮೀಸಲಾತಿ ನೀಡುವ ಮೂಲಕ ವಂಚಿಸಿದೆ. ರಾಜ್ಯ ಸರ್ಕಾರ ವಿದ್ಯಾರ್ಥಿನಿಯರಿಗೆ ವೇತನ ನೀಡುತ್ತಿಲ್ಲ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮೀಸಲಿರಿಸಿದ್ದ 197 ಕೋಟಿ ರುಗಳನ್ನು ಸಮುದಾಯವನ್ನು ಪ್ರತಿನಿಧಿಸುವ ಸಚಿವರು ಮತ್ತು ಶಾಸಕರು ಲೂಟಿ ಮಾಡಿದ್ದಾರೆ. ಇದು ಸಮುದಾಯಕ್ಕೆ ಮಾಡಿರುವ ಅತಿದೊಡ್ಡ ಅನ್ಯಾಯ ಎಂದು ಆರೋಪಿಸಿದರು. ನಾಯಕ ಸಮಾಜದ ಮುಖಂಡ ಬಿಟಿ ಪಾಲಯ್ಯ ಪಾಳೆಗಾರ್ ಮಾತನಾಡಿ, ಸಂವಿಧಾನಬದ್ಧವಾಗಿ ಸಿಗಬೇಕಾದ ಮೀಸಲಾತಿಯನ್ನು ಪಡೆಯಲು ರಾಜ್ಯಾದ್ಯಂತ ಹೋರಾಟ ಅನಿವಾರ್ಯವಾಗಿದೆ. ಈ ಹೋರಾಟದ ರೂಪುರೇಷೆಗಳನ್ನು ಮೊಳಕಾಲ್ಮೂರು ಕ್ಷೇತ್ರದಿಂದಲೇ ಆರಂಭವಾಗಲಿದೆ. ಜನಾಂಗದ ಒಳಿತಿಗಾಗಿ ಪಾದಯಾತ್ರೆ ನಡೆಸುವ, ವಿಧಾನಸೌಧದ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎಚ್ಚರಿಸಿದರು. ಮುಖಂಡ ಎಂಎಸ್ ರವಿಕುಮಾರ್ ಮಾತನಾಡಿ, ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವು ಎಸ್ಸಿ ಎಸ್ಟಿ ಸಮುದಾಯ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಕಿತ್ತುಕೊಂಡಿದೆ. ಸಮುದಾಯದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಿದೆ ಎಂದು ಕರೆ ನೀಡಿದರು. ಇವತ್ತಿನ ಈ ಒಂದು ಕಾರ್ಯಕ್ರಮ ಯಾಕೆ ಉದ್ದೇಶ ಅಂತಂತ ಹೇಳಿದ್ರೆ, ಪ್ರಥಮವಾಗಿ ಸೇರಿರ್ತಕ್ಕಂಥ ಒಂದು ಉದ್ದೇಶ ಏನಂತ ಹೇಳಿದ್ರೆ, ನನ್ನ ಮಾಧ್ಯಮದ ಸ್ನೇಹಿತರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ 2 ಹೋಬಳಿಯ ತಳುಕು ಮತ್ತು ನಾಯಕನಹಟ್ಟಿ ಹೋಬಳಿಯ ಇಬ್ಬರ ಮುಖಂಡರ ಒಂದು ಸಮ್ಮುಖದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು 4% ಈ ವಾಲ್ಮೀಕಿ ಜನಾಂಗಕ್ಕೆ ತೊಂದರೆ ಆಗಿರೋದ್ರಿಂದ ನಾವು ಮುಂದೆ ಈ ಒಂದು ಜನಾಂಗ ಸುಮಾರು ಇಡೀ ರಾಜ್ಯದಲ್ಲಿ 1,40,50,000 ಓಟಿದ್ದು ಅಥವಾ ಜನಸಂಖ್ಯೆ ಹೆಚ್ಚಿದ್ದು 224 ಕ್ಷೇತ್ರದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ವಾಲ್ಮೀಕಿ ಜನಾಂಗ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಈ ಹೋರಾಟ ಮಾಡಿದರೆ ಮುಂದೆ ನಮಗೆ ಭಾಳ ಒಂದು ತೊಂದರೆ ಆಗುತ್ತೆ. ಮಕ್ಕಳಿಗೂ ಮತ್ತು ಇವತ್ತು ಸ್ಕಾಲರ್ ಇಲ್ಲ. 197 ಕೋಟಿ ನಮ್ಮ ನಿಗಮದಲ್ಲಿ, ಅದು ಎಸ್ಟಿ ನಿಗಮದಲ್ಲೇ ಕದ್ರು. ಒಬ್ಬರು ಅದನ್ನು ಯಾರೂ ಎತ್ತಲಿಲ್ಲ. MLC ಆಗಲಿ, MP ಗಳಾಗಲಿ, ಆಮೇಲೆ ಅದೇ ಕೆಟಗರಿಯಿಂದ ಗೆದ್ದಿರ್ತಕ್ಕಂಥ MLA ಒಬ್ಬರೂ ಜನಾಂಗದ ಕೆಟಗರಿ ಮಾತ್ರ ಬೇಕು ಅವರಿಗೆ ಅಧಿಕಾರ ತಗೊಳ್ಳೋದಕ್ಕೆ. ಆ ಜನಾಂಗದ ಒಂದು ಪರಿಸ್ಥಿತಿ ಏನಂತೇಳಿ ಇದುವರೆಗೂ ಹೇಳಿಲ್ಲ. ಅದಕ್ಕೋಸ್ಕರ ನಾವಾದರೂ ಕೂಡ 2 ಹೋಬಳಿಯಿಂದ ಈ ಥರ ಮಾಡೋಣ. ನಾವು ಪ್ರಜ್ಞಾವಂತರಾಗಿದ್ವಿ, ವಿದ್ಯಾವಂತರಾಗಿದ್ವಿ. ನಮಗೆ ಅಲ್ಲಿ ನಮ್ಮದೇ ಆದಂಥ ಒಂದು ಸೇವೆ ಈ ಸಮಾಜಕ್ಕೆ, ಈ ಒಂದು ಇದಕ್ಕೆ ಹೋರಾಟದ ಮುಖಾಂತರ ನಾವು ಕೇಳಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಕಲಿತು ಮಾತಾಡಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಿಮ್ಮ ಉದ್ದೇಶ ಏನಿದೆ ಸರ್? ಉದ್ದೇಶ ಏನಿಲ್ಲ, ಸರ್ಕಾರದಿಂದ ಬರ್ತಕ್ಕಂಥ ಏನು ಈ ಸಂವಿಧಾನದ ಅಡಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ಜನಾಂಗ ಕಟ್ಟೆ ಕಡೆ ಒಬ್ಬ ವ್ಯಕ್ತಿಗೂ ಈ ಒಂದು ಸರ್ಕಾರದ ಸವಲತ್ತುಗಳನ್ನು ಸೇರ್ಬೇಕನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂಥ ತೊಂದರೆ, ಅನ್ಯಾಯನ ಸರಿಪಡಿಸ್ಬೇಕನ್ನೋ ಒಂದು ದೃಷ್ಟಿಗೋಸ್ಕರ ನಮ್ಮ ಅದು ನಾಯಕನಹಟ್ಟಿ ಮತ್ತು ತಳುಕು ಹೋಬಳಿಯಿಂದನೇ ಈ ರಾಜ್ಯದಲ್ಲಿ ಧ್ವನಿ ಎತ್ತಲಿ ಅನ್ನೋ ಒಂದು ಮುಖೇನ ನಾವು ಈ ಒಂದು ಹೋರಾಟ ಅದ ಮುಖಾಂತರ ಕೇಳ್ತಾ ಇದ್ದೀವಿ. ಇವತ್ತಿನ ಈ ಸಭೆಗೆ ಎಲ್ಲರೂ ನಮ್ಮ ನಾಯಕ ಜನಾಂಗದ ತಳುಕು ಹೋಬಳಿ ಹಾಗೂ ನಾಯಕನಹಟ್ಟಿ ಹೋಬಳಿ ನಮ್ಮ ಒಂದು ನಾಯಕ ಜನಾಂಗದ ನಾವೆಲ್ಲರೂ ಸೇರಿದ್ದೀವಿ. ಇವತ್ತು ನಮ್ಮ ಒಂದು ಕರ್ನಾಟಕ ಈ ಒಂದು ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ. ಹೆಂಗೆ ಅನ್ಯಾಯ ಮಾಡಿತ್ತು ಅಂತಂದರೆ, ನಮ್ಮ 4% ಇದ್ದಿದ್ದನ್ನ ಇವತ್ತು 7.5% ಇದ್ದಿದ್ದನ್ನ ಬರೀ 3.5%, 4% ಅಂತ ಹೇಳ್ತಾ ಇದ್ದಾರೆ. ಇದು ಹಾಗಾಗಿ ನಮಗೆ ಈಗ ನಮ್ಮ ಇಡೀ ಜನಾಂಗಕ್ಕೆ ತೊಂದರೆ ಆಗೈತೆ. ಈ ತೊಂದರೆನ ನಾವು ಹೋರಾಟದ ಮೂಲಕ ರೂಪುರೇಷೆಗಳನ್ನ ಮಾಡ್ಕೊಂಡು ಇವತ್ತು 10 ಜನ ಕಲ್ತಿದ್ವಿ, ಮುಂದೆ 20 ಜನ ಕಲಿತೀವಿ, ಮತ್ತು ಮುಂದೆ 200 ಸಾವಿರಾರು ಜನ ಕಲಿತು ಈ ಒಂದು ಹೋರಾಟದ ವಿರುದ್ಧ, ಆ ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತಿ ನಾವು ಈ ನಮಗೆ ಬರಬೇಕಂತ ಒಂದು ಮೀಸಲಾತಿ ಏನೈತೋ ಅದು 7.5% ಅವ್ರು ಕೊಡಲೇಬೇಕು ಅಂತೇಳಿ
ಕೊಡೋವರೆಗೂ ನಾವು ಜಾಗ ಕದಲಲ್ಲ ಅಂತೇಳಿ ನಾವು ವಿಧಾನಸೌಧ ಮುಂದೆ ನಾವು ಧರಣಿನೂ ತಗೋತೀವಿ ನಾವು ಎಲ್ಲರೂ ಕಲ್ತ್ಕೊಂಡು. ಹೋಬಳಿ ನಾಯಕನಹಟ್ಟಿ ಹೋಬಳಿಯ ಎಲ್ಲ ನಾಯಕ ಸಮಾಜದ ಬಂಧುಗಳು ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರಣ ಏನಂದರೆ, ನಮ್ಮ ತಳಕು ಹೋಬಳಿ ನಾಯಕನಹಟ್ಟಿ ಹೋಬಳಿ ಮೊಳಕಾಲ್ಮೂರು ತಾಲೂಕಿನಲ್ಲಿ 1,40,40,000 ಜನಸಂಖ್ಯೆ ಇದೆ ST. ಟೋಟಲಿ ನಮ್ಮ ಸ್ಟೇಟಲ್ಲಿ 60 ಲಕ್ಷ ಜನಸಂಖ್ಯೆ ಇದೆ. ಆದರೆ 18 ಜನ MLAಗಳಿದ್ದಾರೆ, 2 MP ಗಳಿದ್ದಾರೆ. ನಮ್ಮ ಮೀಸಲಾತಿ 7.5 ಅಂತ ಅನೌನ್ಸ್ ಮಾಡಿಬಿಟ್ರು. ಅನೌನ್ಸ್ ಮಾಡಿ ತದನಂತರ ಏನಾಯಿತು, 4% ಬಂತು, 3% ಬಂತು. ಅನ್ಯಾಯ ಆಗಿದ್ದು ಯಾರಿಗೆ? ST ಸಮಾಜಕ್ಕೆ. ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, ವೋಟಿಂಗ್ ಮಾತ್ರ ಉಪಯೋಗಿಸ್ಕೊಂತ ಇದ್ದಾರೆ. ನಮ್ಮ ಮೀಸಲಾತಿ ಕೊಡ್ತಿಲ್ಲ, ಆರ್ಥಿಕವಾಗಿ ಧಾರ್ಮಿಕವಾಗಿ ಯಾವುದಕ್ಕೂ ಸ್ಪಂದಿಸ್ತಿಲ್ಲ. ಆ ಉದ್ದೇಶದಿಂದ ಮೊಳಕಾಲ್ಮೂರು ಕಾನ್ಸ್ಟಿಟ್ಯೂನ್ಸಿಯಿಂದ ನಾವು ಬೆಂಗಳೂರು ವಿಧಾನಸೌಧವರೆಗೂ ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ನಮ್ಮ ಮೀಸಲಾತಿಗೆ ಹೋರಾಟವನ್ನು ಮಾಡ್ತೀವಿ ನಾವು. ಈ ಸಂದರ್ಭದಲ್ಲಿ BT ಪಾಲಯ್ಯ, JCB ತಿಪ್ಪೇಸ್ವಾಮಿ, ಪ್ರಹ್ಲಾದ್ ಆಂಜನೇಯ, KP ತಿಪ್ಪೇಸ್ವಾಮಿ, GO ಓಬಳೇಶ್, N ಮಹಾಂತಣ್ಣ, ತಿಪ್ಪೇಸಿ ಗಿಣಿಯಾರ್, ಪಾಲಯ್ಯ ಆಂಜನೇಯ, ಮಲ್ಲಯ್ಯ ಮಲ್ಲೂರಳ್ಳಿ, ಗೋವಿಂದಪ್ಪ ಸೇರಿದಂತೆ ಹಲವು ಮುಖಂಡರು ಮತ್ತು ಸಮುದಾಯದ ಬಂಧುಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ನಾಯಕನಹಟ್ಟಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.